ಏನು ಎಲ್ಲೂ ಇಲ್ಲದೆ ಇದೆ. ಬಟ್ ನಾವಂತೂ ಪಾಟೋಲ್ನ ಹೆಚ್ಚು ಕಮ್ಮಿ ಎಲ್ಲ ಮುಚ್ಚಿದ್ದೀವಿ. ಇನ್ನೂ ಮುಚ್ಚಬೇಕಾಗಿದೆ. ಎಷ್ಟಾದಾಗಿದೆ ಸುಮಾರು 1700 ಕೋಟಿ ರೂಪಾಯಿ, ಸುಮಾರು 150 ಕಿಲೋಮೀಟರ್ ಹೊಸ ರೋಡ್ ಮಾಡಲಿಕ್ಕೆ ಮಾಡಿದ್ದೀವಿ. ಪರ್ಮನೆಂಟಾಗಿ ಇದೊಂದು ಸೊಲ್ಯೂಷನ್ಸು. ಇದಕ್ಕೆ ನಾನು ಎಷ್ಟು ಓಪನ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ ಅಂತಂದರೆ, ಪಬ್ಲಿಕ್ಕಿಗೆ ಇನ್ವೈಟ್ ಮಾಡಿದೆ. ಯಾರು ಎಲ್ಲರೂ ಗುಂಡಿ ನೋಡಿದ್ರೆ ನೀವು ಗುಂಡಿ ತೋರಿಸ್ಬಿಟ್ಟು ನಮಗೆ ಹಾಕಿ, ನೀವು ಪೋಸ್ಟ್ ಮಾಡಿ BBMPಗೆ ಹಾಕಿ ಅಂತ. ಯಾರು ಆ ರೀತಿ ಮಾಡ್ತಾರೆ ಹೇಳಿ ಇಡೀ ದೇಶದಲ್ಲಿ? ಐ ಟುಕ್ ದಟ್ ಇನಿಷಿಯೇಟಿವ್. ಪಬ್ಲಿಕ್, ಯಾಕೆಂದರೆ ಪಾಪ ಅವ್ರ ತೊಂದರೆ ಅವ್ರು ಕೇಳ್ತಾರೆ, ತಪ್ಪೇನಿಲ್ಲ ಗುಂಡಿದು. ಸೊ ಅದಕ್ಕೆ ಪಬ್ಲಿಕ್ಕಿಗೆ ಮಾಡಿ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟು, ನೀವೇನಾದ್ರು ಗುಂಡಿ ಇತ್ತು ಅಂದರೆ ಒಂದು ಫೋಟೋ ಹೊಡೆದ್ಬಿಟ್ಟು ನೀವು ಲೋಡ್ ಮಾಡಿ ಅಂತ ಕೂಡ ಹೇಳಿದ್ದೀನಿ. ಸೊ ಹಂಗೆ ಸುಮಾರು ಮುಚ್ಚೋಕ್ಕೆ ಪ್ರಯತ್ನ ಮಾಡಿದ್ವಿ. ಇನ್ನು ದಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಹೋಗ್ತಾ ಇದೆ. ಇನ್ನು ಬೇಕಾದಷ್ಟು ಕೆಲಸಗಳು ಕೂಡ ಎಲ್ಲ ಆಗ್ತಾ ಇದೆ. ಈ ಸ್ಕೈಡೆಕ್ ಬಗ್ಗೆ ಒಂದು ಪ್ರಸ್ತಾವನೆ ಮಾಡಿದೆ. ಅವರು ಎಲ್ಲ ಸೇರಿ ಒಪ್ಪಿಗೆ ಕೊಟ್ಟಿದ್ರು. ಆ ಎಮ್ಗೆಪುರ ಅಥವಾ ಮಾಡಬೇಕು ಅಂತೇಳಿ ಕೊಟ್ಟಿದ್ರು. ಬಟ್ ಅಲ್ಲಿ ನನಗೆ ಇವರು ಪರ್ಮಿಷನ್ ಕೊಡಲಿಲ್ಲ, ನಮ್ಮ ನೈಸ್ ಅವರು. ಸೊ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನನಗೂ ಅವ್ರಿಗೂ ಜಗಳ ಆಯಿತು. ಫಸ್ಟ್ NOC ಕೊಡ್ತೀನಿ ಅಂತ ಹೇಳಿದ್ರು. ಅವ್ರದ್ದೇ ಜಾಗದಲ್ಲಿ ಮಾಡಬೇಕು ಅಂತಿದೆ. ಈಗ ಕೆಂಪೇಗೌಡ ಲೇಔಟ್ಗೆ ತೊಗೊಂಡು ಹೋಗಿದ್ದೀನಿ. ಆಲ್ಮೋಸ್ಟ್ ಟೆಂಡರ್ ಎಲ್ಲ ಒಂದು ಸ್ಟೇಜ್ಗೆ ಬರ್ತಾ ಇದೆ. ಅವ್ರು ಯಾರೋ ಒಬ್ರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಅವ್ರಿಗೆ ಜಾಗ ಕೂಡ BDAಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. BDA ಇನ್ನೊಂದು ತಪ್ಪು ಮಾಡಿಬಿಟ್ಟೆ, ನಾನು ಪಬ್ಲಿಕ್ಕಿಗೆ ಹೇಳಬೇಕಾಯ್ತು ನೀವು. ಯಾಕೆಂದರೆ ಇವರು ಏರ್ಫೋರ್ಸ್ ಅವರು HAL ಅವರು ಇಷ್ಟು ಕಿಲೋಮೀಟರ್ ದೂರ ಇರಬೇಕು ಅಂತ ಹೇಳ್ಬಿಟ್ರು. ಇಲ್ಲ ಅಂದರೆ ನಮ್ಗೆ ಒಳ್ಳೆ NGF ಜಾಗನೂ ಇತ್ತು, ಫಸ್ಟ್ ಕ್ಲಾಸ್ ಆಗಿತ್ತು, ಮೆಟ್ರೋನು ಪಕ್ಕದಲ್ಲಿ ಇತ್ತು. ಅವರು ಮಿನಿಮಮ್ ಇಷ್ಟು ಕಿಲೋಮೀಟ್ರು ನೀವೇನು ಕಟ್ಟಂಗಿಲ್ಲ ಅಂತೇಳಿ 260 ಮೀಟ್ರಿಗೆ ನಮಗೆ ರೆಸ್ಟ್ರಿಕ್ಷನ್ಸ್ ಮಾಡಿದ್ರು. ಸೊ ಅದಕ್ಕೆ ನಾವು ವಿಧಿನೇ ಇಲ್ಲ, ಯೂನಿವರ್ಸಿಟಿ ಹತ್ರ ಹೋಗ್ಬೇಕಾಯ್ತು. ನಮ್ಮ ಎಜುಕೇಷನ್ ಮಿನಿಸ್ಟ್ರು ಪರ್ಮಿಟ್ ಮಾಡಲಿಲ್ಲ. ಅದಕ್ಕೆ ಅಲ್ಲಿ ಯೂನಿವರ್ಸಿಟಿಲೆಲ್ಲ ಗಲಾಟೆ ಆಗ್ತದೆ, ಸುಮ್ಮನೆ ಬೇಡ ಅಂತೇಳಿ ಒಂದು 15 ಎಕರೆ ಸಾಕಾಗಿತ್ತು ನಮಗೆ ಮೆಟ್ರೋ ಪಕ್ಕ. ಸೊ ಈಗ ನಾವು ಕೆಂಪೇಗೌಡ ನಮ್ಮ ಇವರ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೀವಿ. ಅಲ್ಲೂ ಹೆಚ್ಚು ಕಮ್ಮಿ ಈಗಾಗಲೇ ಒಂದು ಸ್ಟೇಜ್ಗೆ ಬರ್ತಾ ಇದೆ. ಐ ಥಿಂಕ್ ಎಷ್ಟು ಜಲ್ದಿ ಆಗ್ತದೋ ಅಷ್ಟನ್ನು ಅದನ್ನು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ.